ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆಗುತ್ತೆ ಇಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಅದು ನಮ್ಮ ವ್ಯಾಪ್ತಿಯಲ್ಲಿಲ್ಲ. CM ಮತ್ತು ಅಧ್ಯಕ್ಷರು ಅದಕ್ಕೆ ನಿರ್ಧಾರ ಮಾಡೋದು. ಸರ್, ಇನ್ನೊಂದು ಕೊನೆ ಪ್ರಶ್ನೆ ಸರ್. ರಮೇಶ್ ಕತ್ತಿ ಅವರು ಎಲ್ಲ ಜನರಲ್ ಕ್ಷೇತ್ರದಲ್ಲಿ ಇವರೇ ಬಂದು ನಿಂತರೆ ನಾವೇನು ಮೀನಾ ಹಿಡಿಯಕ್ಕೆ ಹೋಗ್ಬೇಕು ಅನ್ನೋ ಪ್ರಶ್ನೆ ಮಾಡ್ತೀವಿ. ನೋಡಿ, ಯಾರಿಗೆ ಜನ ಆಯ್ಕೆ ಮಾಡ್ತಾರೆ, ಯಾರಿಗೆ ಶಕ್ತಿ ಇದೆ, ಪಕ್ಷ ಯಾರಿಗೆ ಟಿಕೆಟ್ ಕೊಡೋ ಅದ್ರ ಮೇಲೆ ಡಿಪೆಂಡ್. ಅವರು ಯಾರೋ ಹೋಗಿ ಏಕಾಏಕಿ ನಿಲ್ಲುವಲ್ಲ ಅಲ್ಲಿ. ಸೊ ಪಕ್ಷಕ್ಕೆ ಟಿಕೆಟ್ ಕೊಡಬೇಕು, ಫಸ್ಟು ಕೊಟ್ಟ ಮ್ಯಾಗೆ ಜನ ಅವ್ರನ್ನ ಆಯ್ಕೆ ಮಾಡಬೇಕು. ಸೊ ಇವೆಲ್ಲ ಇರ್ತಾವೆ. ಒಂದೇ ಜನರಲ್ ಕ್ಷೇತ್ರ ಇವರೇ ಬೇಕಾ, ಜಾರಕಿಹೊಳಿ ಅವರೇ ಬೇಕಾ ಅಂತ ಸರ್ ವಾದ. ಅದೆಲ್ಲ ಜನರಲ್ನಲ್ಲಿ ಗೆಲ್ಲಕ್ಕೆ ಸಾಕಷ್ಟು ಜನ ಇದ್ದಾರೆ, ನಾವು ಅಷ್ಟೇ ಇಲ್ಲ. ಬೇರೆ ಬೇರೆ ಕಡೆ ಭಾಳಷ್ಟು ಜನ ಗೆದ್ದಿದ್ದಾರೆ, ಗೆಲ್ತಾರೆ. ಮತ್ತು ಜನರಲ್ ಬೇಕಲ್ಲಿ ಇವರಿಗೆ ಕೊಡಬೇಕಂತ ಏನು ಕಾನೂನು ಇಲ್ಲ, ಇವರೇ ನಡೆಸ್ಬೇಕಂತ. ನಮಗೂ ಹಕ್ಕಿದೆ, ನಮ್ಮದು ವೋಟ್ ಬ್ಯಾಂಕ್ ಇದೆ, ನಮ್ಮವ್ರು ಓಟ್ ಇದ್ದಾರೆ, ನಾವು ಕೇಳಲಿಕ್ಕೆ ಹೊರಿದ್ದೀವಿ. ಓಕೆ, ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆಗುತ್ತೆ ಇಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಅದು ನಮ್ಮ ವ್ಯಾಪ್ತಿಯಲ್ಲಿಲ್ಲ. CM ಮತ್ತು ಅಧ್ಯಕ್ಷರು ಅದಕ್ಕೆ ನಿರ್ಧಾರ ಮಾಡೋದು. ಸರ್, ಇನ್ನೊಂದು ಕೊನೆ ಪ್ರಶ್ನೆ ಸರ್. ರಮೇಶ್ ಕತ್ತಿ ಅವರು ಎಲ್ಲ ಜನರಲ್ ಕ್ಷೇತ್ರದಲ್ಲಿ ಇವರೇ ಬಂದು ನಿಂತರೆ ನಾವೇನು ಮೀನಾ ಹಿಡಿಯಕ್ಕೆ ಹೋಗ್ಬೇಕು ಅನ್ನೋ ಪ್ರಶ್ನೆ ಮಾಡ್ತೀವಿ. ನೋಡಿ, ಯಾರಿಗೆ ಜನ ಆಯ್ಕೆ ಮಾಡ್ತಾರೆ, ಯಾರಿಗೆ ಶಕ್ತಿ ಇದೆ, ಪಕ್ಷ ಯಾರಿಗೆ ಟಿಕೆಟ್ ಕೊಡೋ ಅದ್ರ ಮೇಲೆ ಡಿಪೆಂಡ್. ಅವರು ಯಾರೋ ಹೋಗಿ ಏಕಾಏಕಿ ನಿಲ್ಲುವಲ್ಲ ಅಲ್ಲಿ. ಸೊ ಪಕ್ಷಕ್ಕೆ ಟಿಕೆಟ್ ಕೊಡಬೇಕು, ಫಸ್ಟು ಕೊಟ್ಟ ಮ್ಯಾಗೆ ಜನ ಅವ್ರನ್ನ ಆಯ್ಕೆ ಮಾಡಬೇಕು. ಸೊ ಇವೆಲ್ಲ ಇರ್ತಾವೆ. ಒಂದೇ ಜನರಲ್ ಕ್ಷೇತ್ರ ಇವರೇ ಬೇಕಾ, ಜಾರಕಿಹೊಳಿ ಅವರೇ ಬೇಕಾ ಅಂತ ಸರ್ ವಾದ. ಅದೆಲ್ಲ ಜನರಲ್ನಲ್ಲಿ ಗೆಲ್ಲಕ್ಕೆ ಸಾಕಷ್ಟು ಜನ ಇದ್ದಾರೆ, ನಾವು ಅಷ್ಟೇ ಇಲ್ಲ. ಬೇರೆ ಬೇರೆ ಕಡೆ ಭಾಳಷ್ಟು ಜನ ಗೆದ್ದಿದ್ದಾರೆ, ಗೆಲ್ತಾರೆ. ಮತ್ತು ಜನರಲ್ ಬೇಕಲ್ಲಿ ಇವರಿಗೆ ಕೊಡಬೇಕಂತ ಏನು ಕಾನೂನು ಇಲ್ಲ, ಇವರೇ ನಡೆಸ್ಬೇಕಂತ. ನಮಗೂ ಹಕ್ಕಿದೆ, ನಮ್ಮದು ವೋಟ್ ಬ್ಯಾಂಕ್ ಇದೆ, ನಮ್ಮವ್ರು ಓಟ್ ಇದ್ದಾರೆ, ನಾವು ಕೇಳಲಿಕ್ಕೆ ಹೊರಿದ್ದೀವಿ. ಓಕೆ.